ಆಗ್ತೀನಿ, ಪಕ್ಕ ಆಗ್ತೀನಿ, ಪಕ್ಕ ಆಗ್ತೀನಿ. ಹೇಳು. ಕುಕಿಂಗ್ ವಿತೌಟ್ ಫೈರ್ ಮಾಡಕ್ ಹೋಗ್ತಾ ಇದೀವಿ. ಹಿಂದವರು ಬದುಕರೋ ಇಲ್ವಾ ಅಂತ ಮನೆ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಕಾಲೇಜಿಗೆ ಬಂದಿದ್ದೀನಿ. ಏನಕ್ಕೆ ಅಂದರೆ ನಮ್ಮ ಕಾಲೇಜಲ್ಲಿ ಕುಕಿಂಗ್ ವಿತೌಟ್ ಫೈರ್ ಕಾಂಪಿಟೇಷನ್ ನಡೆಸ್ತಿದ್ದಾರೆ. ಸೊ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ. ಅದಕ್ಕೆ ಒಂದು ವ್ಲಾಗ್ ಮಾಡಿ ನಿಮಗೆ ಹೇಗೆ ನಡೆಯುತ್ತೆ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಕಾಂಪಿಟೇಷನ್ ಹೇಗಿರುತ್ತೆ, ಜಡ್ಜ್ಮೆಂಟ್ ಯಾವ ಥರ ಕೊಡ್ತಾರೆ ಏನೂ ನಮಗೆ ಐಡಿಯಾ ಇಲ್ಲ. ಫಸ್ಟು ಕಾಲೇಜ್ ಒಳಗೆ ಎಂಟರ್ ಆಗಿ ಆಮೇಲೆ ಏನೇನು ಪ್ರೊಸೀಜರ್ ಅಂತ ನೋಡ್ತೀನಿ. ನನ್ನ ಜೊತೆಗೆ ನನ್ನ ಫ್ರೆಂಡ್ಸು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ನಾವು 3 ಮೆಂಬರ್ಸ್ ಟೀಮ್ ಆಗಿ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ. ಆಗ್ತೀನಿ, ಪಕ್ಕ ಆಗ್ತೀನಿ, ಪಕ್ಕ ಆಗ್ತೀನಿ. ಏನೇನು ಮಾಡ್ಬೇಕು ಹೇಳು ಮೇಘನಾ, ಏನೇನು ಮಾಡ್ಬೇಕು ಹೇಳು. ಕುಕಿಂಗ್ ವಿತೌಟ್ ಫೈರ್ ಮಾಡಕ್ ಹೋಗ್ತಾ ಇದೀವಿ. ಹಿಂದವರು ಬದುಕರೋ ಇಲ್ವಾ ಅಂತ ಮನೆ ಗೊತ್ತಿಲ್ಲ. ಆಲ್ರೆಡಿ ಎಲ್ಲರೂ ಬಂದಿದ್ದರು. ಕಾಂಪಿಟೇಷನ್ ಇನ್ನೇನು 5 ಮಿನಿಟ್ಸಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮಲ್ಲಿ ನಾವು ಹೋಗಿದ್ವಿ. ಸೊ ನಮಗೆ ಟೆನ್ಷನ್ ಇರಲಿಲ್ಲ, ಏನಕ್ಕೆ 2 o'clock ಅಂದರೆ 2 o'clockಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರು. ನಾವು 5 ಮಿನಿಟ್ಸ್ ಮುಂಚೆನೇ ಬಂದಿದ್ವಿ. ಇವಾಗ ಹೋಗಿ ಎಲ್ಲ ರೆಡಿ ಮಾಡ್ಕೊಂಡು ಇನ್ನು 5 ಮಿನಿಟ್ಸ್ ಇದೆ, ಬೇಗ ಬೇಗ ಪ್ರಿಪೇರ್ ಆಗಬೇಕು. ನಮಗೆ ಟೋಟಲ್ 100 ಮಿನಿಟ್ಸ್ ಟೈಮ್ ಕೊಟ್ಟಿದ್ದರು. ಸೊ ರೂಲ್ಸ್ ಎಲ್ಲ ಫಸ್ಟೇ ಹೇಳಿಬಿಟ್ಟಿದ್ರು ನಮಗೆ. 4 ಡಿಶಸ್ ಮಾಡಬೇಕು ಮತ್ತು 10 ಇಂಗ್ರೀಡಿಯೆಂಟ್ಸಲ್ಲೇ 4 ಡಿಶಸ್ ಮಾಡಬೇಕು ಅಂತಲೂ ಹೇಳಿದರು. Friends, our Kaushalya is cooking with ಸಸ್ಪೆನ್ಸ್ ಲೇಜರೆಲ್ಲ ಹಾಕ್ಬಿಟ್ಟಿದೆ. ಪ್ಲೀಸ್ ಕೌಶಲ್ಯ, ಮಾಡು ಬೇಗ, ಮಾಡು ಬೇಗ. ನಮಗೆ ಇನ್ನೂ ಟೈಮ್ ಇದ್ದಿದ್ದರಿಂದ ಸೊ ನಮಗಿನ್ನೂ ಕುಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿರಲಿಲ್ಲ. ಸೊ ಅದಕ್ಕೆ ಏನೇನು ಪ್ರಿಪ್ರೇಷನ್ ಬೇಕು, ಯಾವುದಾದ್ರೂ ವೆಜಿಟೇಬಲ್ಸ್ ಏನಾದರೂ ಕಟ್ ಮಾಡ್ಕೊಳ್ಳೋದಿದ್ರೆ, ಏನೇನು ಮಾದರೂ ಬೇಸಿಕ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ ಅಂತ ನಮಗೆ ಹೇಳಿದರು. ಸೊ ಅದಕ್ಕೆ ನಾವು ಏನೇನು ಬೇಕು ಆ ಥರದ್ದು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಸೊ ನಮಗೆ ಇವಾಗ ಸ್ಟಾರ್ಟ್ ಅಂತ ಹೇಳಿದರು. ನಮಗೆ 100 ಮಿನಿಟ್ಸ್ ಟೈಮ್ ಇತ್ತು, 4 ಡಿಶಸ್ ಮಾಡಬೇಕಿತ್ತು. ಸೊ ಅದಕ್ಕೆ ಕಮ್ಮಿ ಟೈಮ್ ಆಗಿಬಿಟ್ರೆ ತುಂಬ ರಿಸ್ಕ್ ಆಗುತ್ತೆ ಅಂತ ಬೇಗ ಬೇಗ ನಾವು ಏನೇನು ಪ್ರಿಪೇರ್ ಮಾಡಬೇಕು ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮತ್ತು ನಾನು ಏನು ಡಿಶ್ ಮಾಡ್ತಿದ್ದೀನಿ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಸೊ ಇವಾಗ ನಾವು ಮಾಡಿರೋ ಡಿಶಸ್ ಆಲ್ಮೋಸ್ಟ್ ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಇದೆ ಮಾಡೋಕ್ಕೆ. ಸೊ ನಮಗೆ 30 ಮಿನಿಟ್ಸ್ ಟೈಮ್ ಇರೋದ್ರಿಂದ ನಾವು ಆರಾಮಾಗಿ ಕೂಲಾಗಿ ರೆಡಿ ಮಾಡ್ಕೊತಿದ್ದೀವಿ. ನಾವು ಯಾವ್ದು 4 ಡಿಶಸ್ ಮಾಡಿದ್ವಿ ಅಂದರೆ, ಒಂದು ನಿಪ್ಪಟ್ಟು ಮಸಾಲ ಮಾಡಿದ್ವಿ, ಇನ್ನೊಂದು ಬನಾನಾ ಡೆಸರ್ಟ್ ಮಾಡಿದ್ವಿ,
ಮತ್ತು ಇನ್ನೊಂದು ಕುಕ್ಕುಂಬರ್ ಬೋಟ್ಸ್ ಅಂತ ಒಂದು ಮಾಡಿದ್ವಿ. ಆಮೇಲೆ ಓರಿಯೋ ಮಿಲ್ಕ್ ಶೇಕ್ ಒಂದು ಮಾಡಿದ್ವಿ. ಸೊ 4 ಡಿಶಸ್ ಮಾಡಿದ್ವಿ. ಇದಾದಮೇಲೆ ಎಲ್ಲರೂ 4 ಡಿಶಸ್ಸೇ ಮಾಡಿದರು. ಅಂದರೆ 10 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಬೇಕಿತ್ತು, ಅದರಲ್ಲಿ ನಾವು 4 ಡಿಶಸ್ ಮಾಡಬೇಕಿತ್ತು. ಸೊ ನಾವು ಈ ಥರ ಮಾಡಿದ್ವಿ. ಇವಾಗ ಆಲ್ರೆಡಿ ಎಲ್ಲ ಮುಗ್ದೋಗಿದೆ. ಇವಾಗ ನನ್ನ ಫ್ರೆಂಡ್ ನೇಮ್ ಬರೀತಿದ್ದಾಳೆ. ಜಡ್ಜಸ್ ಇವಾಗ ಬರ್ತಾರೆ ಇನ್ನು ಸ್ವಲ್ಪ ಟೈಮಲ್ಲೇ. ಸೊ ಅದಕ್ಕೆ ಇವಾಗ ಎಲ್ಲರೂ ಯಾವ್ಯಾವ ಥರ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಫೈನಲಿ ಎಲ್ಲ ಮುಗೀತು. ಎಲ್ಲ ಪ್ರಿಪೇರ್ ಎಲ್ಲ ಮಾಡಿ ತುಂಬ ಟಯರ್ಡಾಗಿ ಸುಮ್ಮನೆ ಕೂತಿದ್ವಿ. ಸೊ ಇವಾಗ ಜಡ್ಜ್ಮೆಂಟ್ ನೋಡಬೇಕು ಏನಾಗುತ್ತೆ ಅಂತ. ಜಡ್ಜಸ್ ಇವಾಗ ಆಲ್ರೆಡಿ ಬಂದುಬಿಟ್ಟಿದ್ದಾರೆ. ಬೇರೆಯವ್ರದ್ದೆಲ್ಲ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡಿ ಮತ್ತೆ ಮಾರ್ಕ್ಸ್ ಬರ್ಕೊಂಡು ಹೋಗ್ತಿದ್ರು. ಇವಾಗ ನಮಗೆ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ, ಸೀರಿಯಲ್ ವೈಸ್ ಬರ್ತಾಯಿದ್ರು. ನೋಡೋಣ ಹೇಗಿರುತ್ತೆ ಏನು ಅಂತ, ನಮಗೇನು ಐಡಿಯಾ ಇಲ್ಲ, ಮುಂದೆ ನೋಡಬೇಕು. ನಮ್ಮ ಲೆಕ್ಚರ್ಸ್ ಎಲ್ಲರೂ ಜಡ್ಜ್ಮೆಂಟ್ ಆದಮೇಲೆ ಬೇರೆಯವ್ರದ್ದು ಡಿಶಸ್ ಹೇಗೆ ಮಾಡಿದ್ದಾರೆ ಅಂತ ಟೇಸ್ಟ್ ಮಾಡಿ ನೋಡ್ತಿದ್ರು. ಸೊ ಇವಾಗ ಆಲ್ಮೋಸ್ಟ್ ಎಲ್ಲರದ್ದು ನೋಡ್ತಿದ್ದಾರೆ. ನೆಕ್ಸ್ಟ್ ಇವಾಗ ನಮಗೆ ಬರ್ತಾರೆ, ನೋಡೋಣ ಹೇಗಿರುತ್ತೆ ಅಂತ.
ಸೊ ಫಸ್ಟಿಗೆ ಜಡ್ಜಸ್ ಬಂದಾಗ ಯಾವ್ಯಾವ ಡಿಶಸ್ ಮಾಡಿದ್ದೀರಾ ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀರಾ ಅಂತ ಕೇಳಿದರು. ಸೊ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ ಯಾವ ಥರ ಮಾಡಿದ್ವಿ ಅಂತ ಎಲ್ಲ. ಅದಾದಮೇಲೆ ಅವರು ಟೇಸ್ಟ್ ಮಾಡ್ತಾ ನೋಡಿದರು ಹೇಗಿದೆ ಅಂತ. ಜಡ್ಜಸ್ ಬಂದು ನಾವು ಮಾಡಿರೋ ಡಿಶಸ್ ಎಲ್ಲ ಟೇಸ್ಟ್ ಮಾಡಿ ಮಾರ್ಕ್ಸ್ ಬರ್ಕೊಂಡು ಹೋದರು. ಅದಾದಮೇಲೆ ನಮ್ಮ ಲೆಕ್ಚರ್ಸ್ ಎಲ್ಲ ಬಂದು ಹೇಗೆ ಮಾಡಿದ್ದೀವಿ ಅಂತ ಟೇಸ್ಟ್ ಮಾಡಿ ರಿವ್ಯೂಸ್ ಕೊಟ್ಟೋದ್ರು. ಚೆನ್ನಾಗಿದೆ ಅಂತ ಹೇಳಿದ್ರು ಎಲ್ಲರೂ. ಆಮೇಲೆ ನಮ್ಮ ಕ್ಲಾಸ್ಮೇಟ್ಸು ಬಂದಿದ್ದರು, ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದರು. ರಿಸಲ್ಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ, ಅದಿನ್ನೂ ಲೇಟಾಗಿ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದರು. ಪೋಸ್ ಕೊಡಿ ಒಂದು. ಸೊ ವಿ ಆರ್ ಡನ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.